ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ವತಿಯಿಂದ ಜಿಲ್ಲಾ ಪಂಚಾಯತ್ ಎದುರುಗಡೆ ಬೃಹತ್ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಭೀಮಶೆಟ್ಟಿ ಎಂಪಳ್ಳಿಯವರು, ಕಲಬುರಗಿಯಲ್ಲಿ ಕನಿಷ್ಠ ವೇತನ ಜಾರಿ ಮಾಡಲು ಒತ್ತಾಯಿಸಿ ಕಲಬುರಗಿ ಜಿಲ್ಲೆಯಲ್ಲಿರುವ ಹಾಸ್ಟೆಲ್ ಮತ್ತು ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಜಾರಿ ಮಾಡಲು ಒತ್ತಾಯಿಸಿ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿಯಿಂದ ಜಾರಿಯಾಗುತ್ತಿಲ್ಲ. BCM ಇಲಾಖೆ ಹಾಸ್ಟೆಲ್ಗಳ ನೌಕರರಿಗೆ 2026 ಮೇ, ಜೂನ್, ಜುಲೈ ತಿಂಗಳ ವೇತನ ಕನಿಷ್ಠ ವೇತನದಂತೆ ಪಾವತಿಸಲಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಜೂನ್ ತಿಂಗಳ ವೇತನ ಜಾರಿ ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ, ಏಕಲವ್ಯ ಈ ಎಲ್ಲ ವಸತಿ ನಿಲಯಗಳ ನೌಕರರು ಕನಿಷ್ಠ ವೇತನ ಸಿಗದೆ 3 ತಿಂಗಳ ವೇತನ ಪಾವತಿಯಾಗದೆ ಅತ್ಯಂತ ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಕಲಬುರಗಿ ನಗರದ ಖಜಾನೆಯಲ್ಲಿ ಹೊರಗುತ್ತಿಗೆ ನೌಕರರ ಬಿಲ್ ಪಾಸ್ ಮಾಡಲು ಲಂಚ ಅವತಾರ ನಡೆದಿದ್ದು ಹೊಸದರಲ್ಲಿ ವೇತನ ಪಾವತಿಯಾಗದೆ ಕಾರಣವಾಗಿದೆ. ಖಜಾನೆ ಅಧಿಕಾರಿಗಳು ನಡೆಸುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಿ ಶಿಸ್ತಿನ ಕ್ರಮ. ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ನಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಮೇ 22ನೇ ತಾರೀಕಿಗೆ ಸರ್ಕಾರ ಕನಿಷ್ಠ ವೇತನ ಕೊಡಬೇಕು ಅಂಥೇಳಿ ಒಂದು ಆದೇಶ ಮಾಡಿದೆ. ಅದರ ಆದೇಶ ಇಡೀ ರಾಜ್ಯದಲ್ಲಿ ಎಲ್ಲಿ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಹೇಳಬೇಕಾದ್ರೆ ಇವತ್ತು BCM ಇಲಾಖೆ ಕಳೆದ 3 ತಿಂಗಳು ಮೇ ಹಿಡ್ದೇ ಇವರು ನಮ್ಮದು ಒಂದು ಕನಿಷ್ಠ ವೇತನ ಜಾರಿ ಮಾಡ್ಯಾರು. ಆದರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕೊಡ್ತಾಯಿಲ್ಲ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅವರು ಒಂದೇ ತಿಂಗಳು ಮೇ ತಿಂಗಳದ್ದು ಮಾತ್ರ 1 ತಿಂಗಳದ್ದು ಅವರು ಹಾಕಿದ್ದಾರೆ ಹೊಸ ರೇಟ್ ಪ್ರಕಾರ ಆದೇಶ ಮಾಡಿದ ಪ್ರಕಾರ. ಆದರೆ ಇವರು ಸಮಾಜ ಕಲ್ಯಾಣದವ್ರು ಏನೂ ಇಲ್ಲ. ಯಾಕಂದ್ರೆ ಅವರು ಸಮಾಜಕ್ಕೆ ಕಲ್ಯಾಣ ಮಾಡೋರ ಸಮಾಜ ಕಲ್ಯಾಣ ಅಂತಿಲ್ಲ ಬದಲಿ ಆ ಹೆಸರು ಬೋರ್ಡ್ ಬದಲಾಯಿಸಿ ಸಮಾಜ ಕೊಲ್ಲುವ ಇಲಾಖೆ ಅಂತ ಇಟ್ಟರು ಭಾಳ ಚಲೋ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಇಡೀ ದಲಿತರ ಬಗ್ಗೆ ಎಷ್ಟೋ ಡೆವಲಪ್ಮೆಂಟ್ ಬಗ್ಗೆ ಬಜೆಟ್ ಬರ್ತದೆ, ಅದು ಏನೂ ಇಲ್ಲ ಅವ್ರ ಬಳಿ. ಏನೂ ಡೆವಲಪ್ಮೆಂಟೇ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆ 1 ವರ್ಷ ಹಿಡಿದು ಪೂರಾ ಜೀರೋ. ಇವತ್ತು ನಮ್ಮ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಂದ ಹೇಳ್ಬೇಕಾದ್ರೆ ಇವತ್ತು ಅವರು ಕೆಲಸ ಮಾಡಿ ಓಡಾಡ್ಲತ್ತರ ಕನಿಷ್ಠ ವೇತನ ಕೊಟ್ಟಿದ್ದಾರೆ. 4ನೇ ಸಲ ಹೋರಾಟಿದ್ದು ಕೊಡ್ತೀವಂತಾರೆ ಕೊಡಲ್ಲ. ಹೀಗಾಗಿ ದೊಡ್ಡ ಸಮಸ್ಯೆ ಆಗ್ಲತ್ತದ. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತೀವಿ, ನಮ್ಮ ಕನಿಷ್ಠ ವೇತನ ಕೇಳತ್ತೀವಿ ನಾವು, ಇನ್ನು ಭಿಕ್ಷೆ ಬೇಡಲತ್ತಿಲ್ಲ. ಇವತ್ತು ನೀವು ಸರ್ಕಾರದಾಗ ರಾಜ್ಯದ ಗೃಹ ಮಂತ್ರಿ ಇದ್ರಿ. ಇವತ್ತು ರಾಜ್ಯದ ಜನತೆ ಉಳಿಸ್ಬೇಕಾಗ್ಯದ. ಆದರೆ ನೀವು ಗುಲ್ಬರ್ಗ ಎಲ್ಲ ಇರ್ತಕ್ಕಂಥ ಜನರಿಗೆ ನೀವು ರಕ್ಷಣೆ ಕೊಡಲಿಲ್ಲ ಅಂದ್ರೆ ಯಾರಿಗೆ ಕೊಡೋದು? ಅದಕ್ಕೆ ನಾವು ಹೇಳ್ತೀವಿ.